ಯಾವುದೇ ಕಾರಣಕ್ಕೂ ಮಾದಿಗ ಸಮಾಜದ ಸಹೋದರರನ್ನ ನಾವು ಕೆಟ್ಟದಾಗಿ ಇವತ್ತಿವರೆಗೆ ಕಂಡಿಲ್ಲ. ಆದರೆ ಇತ್ತಿತ್ತಲಾಗಿ ಒಬ್ಬ RSSನ ಚಡ್ಡಿಯನ್ನು ಹೊತ್ಕೊಂಡಿರ್ತಕ್ಕಂಥ ಇವತ್ತಿಗೆ ಬೆಳಕಿಗೆ ಬಂದಿರತಕ್ಕಂಥ ಭಾಸ್ಕರ್ ಪ್ರಸಾದ್ ಅನ್ನುವಂಥ ಒಬ್ಬ ಅನ್ಪಾರ್ಲಿಮೆಂಟರಿ ವರ್ಡನ್ನು ಯೂಸ್ ಮಾಡಿ ನಮ್ಮ ಜನಗಳ ಮನಸ್ಸನ್ನು ಅವರ ರೊಚ್ಚಿಗೇಳಿಸುವಂಥ ಪ್ರಸಂಗವನ್ನು ತಂದಿದ್ದಾನೆ. ಇತ್ತಿತ್ತಲಾಗಿ ಅವನ ಜೊತೆಗೆ ಅರುಣ್ ಕುಮಾರ್ ಅನ್ನೋಂಥ ಒಬ್ಬ ವಕೀಲ ಕೂಡ ಸೇರಿದ್ದಾರೆ. ನಾವು ಇಡೀ ಭಾರತ ದೇಶದಲ್ಲಿ ಮನಸ್ಸು ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತದ ಮೇಲೆ ಹೊರಟಿದ್ದೇವೆ. ಇವತ್ತಿಗೂ ಕೂಡ ನಾವು ಯಾವುದೇ ಅವರಿಗೆ ಪ್ರಶ್ನೆ ಮಾಡುವಂಥದ್ದು ಮಾಡಿಲ್ಲ. ನಾವು ಮನಸ್ಸು ಮಾಡಿದ್ರೆ ಅವ್ರಿಗೆ ಒಂದು ಕ್ಷಣದಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡಿ ನಮ್ಮ ಎಲ್ಲ ಕಥೆಗಳನ್ನು ನಮ್ಮೆಲ್ಲ ಆದೇಶಗಳನ್ನು ಸೇರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಏನು ನವೆಂಬರ್ದಲ್ಲಿ ಒಂದು 4 ರಿಟ್ ಅರ್ಜಿಗಳು ಹೈಕೋರ್ಟ್ನಲ್ಲಿ ಹೋಗಿದ್ದಾವೆ. ಹೈಕೋರ್ಟ್ನಲ್ಲಿ ಹೋದ್ಮೇಲೆ ನಿಮಗೆ ಉದಾಹರಣೆಯನ್ನು ಹೇಳಿಬಿಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧಿಕಾರಿ ಪಡೆಯುವಂಥ ಏನು ವಿಶ್ವವಿದ್ಯಾಲಯಗಳಿದ್ದಾವೆ, ಆ ವಿಶ್ವವಿದ್ಯಾಲಯಗಳಲ್ಲಿ 12 ವೈಸ್ ಚಾನ್ಸಲರ್ಗಳ ಪೋಸ್ಟ್ ಇದ್ದಾವೆ. ಆ ಪೋಸ್ಟ್ನಲ್ಲಿ ಶಿವಮೊಗ್ಗ ಮತ್ತು ರಾಯಚೂರು ಬಿಟ್ಟರೆ ಒಬ್ಬರು ರಾಯಚೂರ್ಗೆ ಒಬ್ಬರು ಯಾರು ಭಜಂತ್ರಿ ಪೈಕಿ ಇದ್ದಾರೆ, ಇನ್ನೊಬ್ಬರು ಏನು ಶಿವಮೊಗ್ಗಕ್ಕಿದ್ದಾರೆ, ಮಾದಿಗ ಜಾತಿಗೆ ಇದ್ದಾರೆ. ಇದು ಕಾಲಾಂತರದಿಂದ ಬಂದಿದ್ದಲ್ಲ. ಆಯಾ ಸರ್ಕಾರಗಳು ಕೂಡ ದೇವೇಗೌಡರ ಕಾಲದಲ್ಲಿ, ಹೆಗಡೆಯವರ ಕಾಲದಲ್ಲಿ ಮುಂದುವರೆದಂಥ, ಈಗೇನು ಬಂದಂಥ ಕೃಷ್ಣ ಅವರ ಕಾಲದಲ್ಲಿ, ಈಗಿರ್ತಕ್ಕಂಥ ಸಿದ್ದರಾಮಯ್ಯ, ಅವೆಲ್ಲನೂ ಆ ಅಭ್ಯರ್ಥಿಯ ಆ ಏನು ಪದವಿ ಆಧಾರದ ಮೇಲೆ, ಅವ್ರು ಮಾಡಿರ್ತಕ್ಕಂಥ ಸರ್ವಿಸದ ಆಧಾರದ ಮೇಲೆ ಅವರನ್ನು ಸೇರಿಸ್ಕೊಂಡಿದ್ದಾರೆ ಹೊರತಾಗಿ ಅಲ್ಲಿ ಯಾವುದೇ ಜಾತಿ ಆಧಾರದ ಮೇಲೆ ಅದನ್ನು ರೋಸ್ಟರ್ ಫುಲ್ಫಿಲ್ ಮಾಡೋಂಥದ್ದನ್ನು ನಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇವತ್ತು ನಮ್ಮ ಆಗಿರ್ತಕ್ಕಂಥ ಎಲ್ಲ ನನ್ನ ಸೋದರನ್ನ ಸೇರಿಸ್ಕೊಂಡು ಬಿಜಾಪುರದಲ್ಲಿರ್ತಕ್ಕಂಥ ಇವತ್ತಿಗೂ ಕೂಡ ಸೌಹಾರ್ದತೆಯಿಂದ ಬದುಕ್ತಿರ್ತಕ್ಕಂಥ ಮಾದಿಗ ಸಮಾಜದ ನನ್ನ ಸೋದರಲ್ಲಿ ನಾನು ಮತ್ತು ರಾಜ್ಯದ ಸೋದರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಇಲ್ಲ ಸಲ್ಲದ ಏನು ತಲೆ ಬಿಡೋ ಇರಲಾರ್ದಂಥ ವಾಸ್ತವಿಕತೆಗಳನ್ನು ಬಚ್ಚಿಟ್ಟು ಜನರಲ್ಲಿ ಏನು ಎಮೋಷ್ನಲ್ ತುಂಬ್ತಾ ಇದ್ದರೆ ಅದನ್ನು ನಿಮ್ಮ ನಡೆಯನ್ನು ನಾನು ಉಗ್ರವಾಗಿ ಖಂಡಿಸ್ಲಿಕ್ಕೆ ಬಯಸ್ತೇನೆ. ಆದರೆ ನಾವು ಈಗ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಕು. ಅವಾಗ 79ರಲ್ಲಿ ಹಾವನೂರು ಕಮಿಷನ್ ಪ್ರಕಾರ ಆದೇಶವಾದಾಗ ಅವಾಗ ಯಾರೂ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಬಸಲಿಂಗಪ್ಪನವರಿದ್ದರು, ರಂಗನಾಥ್ ಅವರಿದ್ದರು, ಮಾದಿಗ ಸಮಾಜ ಪಟ್ಟಂಥ ಏನು ಒಬ್ಬರು TN ನರಸಿಂಹಮೂರ್ತಿ ಅಂತಿದ್ರು, ಇವರೆಲ್ಲ ಪ್ರಶ್ನೆ ಮಾಡಲಿಲ್ಲ. ಇವೆಲ್ಲ ಶೋಷಿತ ಜನಾಂಗಗಳು, OBCಗಳು ಸೇರಿ ರಾಜ್ಯಾಧಿಕಾರಿ ಹಿಡಿಯಬೇಕನ್ನಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಆಧಾರದ ಮೇಲೆ ನಾವು ಇವತ್ತು ಮುನ್ನೋಡಿತೇವೆ ಹೊರತಾಗಿ ನಾವು ಯಾರನ್ನೂ ಟೀಕೆ ಟಿಪ್ಪಣಿ ಮಾಡಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೈಕೋರ್ಟಿನ ತೀರ್ಪನ್ನು ಒಪ್ಪಿ ಅಲ್ಲಿವರೆಗೂ 50,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು. ನಮ್ಮ ಪಾಲು ಏನಿದೆ, ನಮ್ಮ ಪಾಲು ಸಂವಿಧಾನದ ಪಾಲು ನಮಗೆ ಕೊಡಬೇಕು. ಮಾದಿಗ ಸಮಾಜದ ಪಾಲನ್ನು ಅವ್ರಿಗೆ ಕೊಡಿ. ಇನ್ನು ಇತರೆ ಸ್ಪೃಶ್ಯ ಜಾತಿಗಳಾಗಿರ್ತಕ್ಕಂಥ ಹಾವನೂರು ಕಮಿಷನ್ ವರದಿಯಲ್ಲಿ ಬಂದಿರತಕ್ಕಂಥ ಸ್ಪೃಶ್ಯ ಜಾತಿಗಳೇನು ಕೊಡಿ. ಆದರೆ ನಾವು ಯಾವುದಕ್ಕೂ ತಕರಾರು ಮಾಡಲ್ಲ. ವಿನಾಕಾರಣವಾಗಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಮೇಲೆ, ಸಚಿವರ ಮೇಲೆ ವಾಟ್ಸಾಪ್ನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಮಾಡಿದಂಥ ನಡೆಯನ್ನು ಉಗ್ರವಾಗಿ ಖಂಡಿಸಿ ಇಡೀ ನಾವು ರಾಜ್ಯಾದ್ಯಂತ ಮತ್ತೆ ನಾವು ಹೋರಾಟವನ್ನು ಪುನರ್ ನಿರ್ಮಾಣ ಮಾಡಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡಲಿಕ್ಕೆ ಬಯಸ್ತೇನೆ. ಮಾತನಾಡಿದ್ದಾರೆ. ಇಂದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಸಮೂಹ ಮಾಧ್ಯಮಗಳಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ನಮ್ಮ ಸಮುದಾಯಕ್ಕೆ ಸಂಬಂಧಿಸಿದ ಶಾಸಕರ ಕುರಿತಾಗಿ ಮಾತ್ರ ಟಾರ್ಗೆಟ್ ಅನ್ನ ಮಾಡಿ ಅವರಿಗೆ ಅಸಂವಿಧಾನಿಕ ಪದಗಳನ್ನು ಬಳಸುವುದರ ಮುಖಾಂತರ ಈ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನ ನೀಡುತ್ತಿದ್ದಾರೆ. ಅದನ್ನ ಖಂಡಿಸುವ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಮೀಸಲಾತಿ ಹಾಗೂ ಒಳ ಮೀಸಲಾತಿ ಬೆಳೆದು ಬಂದ ರೀತಿ ಹಾಗೂ ಅನೇಕ ವರದಿಗಳು ಸಲ್ಲಿಸಿದಂಥ, ಅನೇಕ ಸಮಿತಿಗಳು ಸಲ್ಲಿಸಿದಂಥ ವರದಿಗಳನ್ನ ಆಧರಿಸಿ ಇವತ್ತು ಕೊನೆಯದಾಗಿ ಒಳ ಮೀಸಲಾತಿಗೆ ತೆಲಂಗಾಣದ ನಂತರ ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿದೆ.
ಚಕ್ರವರ್ತಿ ಅವರು ಹೇಳಿದ ಹಾಗೆ ಈ ರೋಸ್ಟರ್ ಬಿಂದು ಅಳವಡಿಕೆಯಲ್ಲಿ ಏನು 6 ಅಂತಕ್ಕಂಥ ಏನು ವಲಯ ತತ್ಸಂಬಂಧಿತ ಜಾತಿಗಳಿಗೆ 6%, ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಅಂತಕ್ಕಂಥ ವಿಷಯದಲ್ಲಿ ಈಗ ಇರ್ತಕ್ಕಂಥ ಈ ಒಳ ಮೀಸಲಾತಿ ಆಧಾರದಲ್ಲಿ ಈಗೇನು 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಈ ರೋಸ್ಟರ್ ಬಿಂದುಗಳ ಪ್ರಕಾರ ನಮಗೆ ಏನು ವಲಯ ತತ್ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಆಗ್ತಕ್ಕಂಥ ವಿಚಾರ ಇದೆ. ಇಲ್ಲಿ ನಾವು ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಅವಕಾಶ ಇದೆ. ಅದಕ್ಕಾಗಿ ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಮಾಡಬೇಕು ಅಥವಾ ಹಳೆಯ ಮೀಸಲಾತಿಯ ಪ್ರಕಾರನೇ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ. ಆದರೆ ಇದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಕೇವಲ ಏನು ಒಂದು ವಲಯ ಮತ್ತು ಮಾದಿಗ ಸಮುದಾಯಗಳನ್ನು ಒಡೆದು ಹಾಕಬೇಕು ಅಂತಕ್ಕಂಥ ರಾಜಕೀಯ ಉದ್ದೇಶದ ಪ್ರಕಾರನೇ ಮಾತ್ರ ಒಂದು ಯಾವುದೋ ಒಂದು ಏನು RSSನ ಒಂದು ನಿರ್ದೇಶನದಂತೆ ಈ ವಲಯ ಸಂಬಂಧಿತ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಟಾರ್ಗೆಟ್ ಅನ್ನು ಮಾಡಿ ಮಾತನಾಡ್ತಕ್ಕಂಥದ್ದು ಇದು ಒಳ ಮೀಸಲಾತಿಗಾಗಿ ಅಲ್ಲ. ಇಲ್ಲಿ ಏನು ಈ ಮೀಸಲು ಪಡಿತಕ್ಕಂಥ ವಲಯ ಮತ್ತು ಮಾದಿಗ ಜಾತಿಗಳನ್ನು ಹೊಡಿತಕ್ಕಂಥದ್ದು ಒಂದೇ ಒಂದು ಉದ್ದೇಶವಾಗಿದೆ ಅಂತಕ್ಕಂಥ. ಇಲ್ಲಿ ನಾವು ನಮ್ಮ ಹಿರಿಯರು ಹೇಳಿದ ಹಾಗೆ ಎಲ್ಲರೂ ಒಕ್ಕಟ್ಟಾಗಿ, ಯಾಕೆಂತಂದ್ರೆ ಇಲ್ಲಿಯವರೆಗೆ ಮೀಸಲಾತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ನಮ್ಗೆ ಬಂದಿಲ್ಲ. ಎಲ್ಲರೂ ಸರಿಸಮಾನವಾಗಿ ಮೀಸಲಾತಿಯನ್ನು ಪಡೆದುಕೊಂಡಿದ್ದೀವಿ. ನಮ್ಮ ಅರ್ಹತೆಯ ಮೇಲೆ, ಯೋಗ್ಯತೆಯ ಮೇಲೆ ಇದನ್ನು ನಾವು ಮೀಸಲಾತಿಯನ್ನು ಪಡೆದುಕೊಂಡು ಬಂದಿದ್ದೇವೆ. ಬಟ್ 1979 ನಂತರ ಕೆಲವೊಂದು ಸ್ಪೃಶ್ಯ ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಸೇರಿಕೊಂಡು ನಮಗೆ ಅನ್ಯಾಯವಾದಾಗ ಈ ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಈಗ ನಾವು ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ ಕೆಲವು ನ್ಯೂನತೆಗಳನ್ನು ತೊಡೆದು ಹಾಕುವಲ್ಲಿ ಏನು ಸಮಿತಿಗಳು ಸ್ಪಷ್ಟ ನಿರ್ದೇಶನ ನೀಡಿದ ಕಾರಣ ಮತ್ತೆ ಈ ಒಂದು ಹಳೆಯ ಮೀಸಲಾತಿ ಪ್ರಕಾರ ಇವುಗಳನ್ನ ತುಂಬಬೇಕು ಅಂತ ಹೇಳತಕ್ಕಂಥದ್ದು ಒಂದು ಸರ್ಕಾರದ ನಿಲುವಾಗಿದೆ. ಇದನ್ನು ಖಂಡಿಸಿ ಮಾದಿಗ ಸಮುದಾಯ ಹೋರಾಟವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಎಲ್ಲ ನಮ್ಮ ಏನು ಒಳ ಮೀಸಲಾತಿಯನ್ನು ಪಡೆದುಕೊಳ್ತೀವಿ ಅವೆಲ್ಲ ಜಾತಿಗಳು ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದರೆ ಅಸಂವಿಧಾನಿಕ ಪದವನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಛಲವಾದಿ ಸಮುದಾಯಕ್ಕೆ ಸಂಬಂಧಿಸಿದ ರಾಜಕೀಯ ವ್ಯಕ್ತಿಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ಏಕವಚನದಲ್ಲಿ ಮಾಡ್ತಕ್ಕಂಥದ್ದು, ಇದನ್ನ ಮಾಡಿದರೆ ಮತ್ತೆ ಈ ಸಮುದಾಯ ಹೋರಾಟದ ಹಾದಿಯನ್ನು ಹಿಡಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಹಿರಿಯರು ನೀಡಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಈ ನ್ಯೂನತೆಗಳನ್ನು ಸರಿಪಡಿಸಿ ಒಳ ಮೀಸಲಾತಿಗೆ ವಲಯ ಮತ್ತು ಮಾದಿಗ ಜನಾಂಗಕ್ಕೆ ಸರಿಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕೆಂದು ನಾವು ಈ ವೇದಿಕೆ ಮುಖಾಂತರ ಆಗ್ರಹವನ್ನ ಮಾಡ್ತೀವಿ. ಈಗ ಅವರ ಒಂದು ಶೇರನ್ನು ಯಾರು ಚಲಾವಣೆ ಸಮುದಾಯದ ನಾಯಕರು ಯಾರು ಬಿಟ್ಟಿಲ್ಲ, ಮಾದಿಗರ ಶೇರನ್ನು ಯಾರು ತಗೊಂಡಿಲ್ಲ. ಆದರೆ ಕಾರಜೋಳ ಅವರು ಏನು ಹೇಳಿದ್ದಾರೆ, ಚಲವಾದಿ ಸಮುದಾಯದವರು ಇದನ್ನೇನು ಮಾಡ್ಲಿಕ್ಕತ್ತಾರೆ ಅಂತ ಬೇಕೆಂದ್ರೆ ಅವರ ಸಮಾಜಕ್ಕೆ ನಾವೇನು ಆ ಭಾವನೆಯನ್ನಿಟ್ಟು ನಮ್ಮ ನಾಯಕರು ಮಾದೇವಪ್ಪ ಅವರು ಇರ್ಬೋದು, ಪರಮೇಶ್ವರಪ್ಪ ಇರ್ಬೋದು, ಯಾರೂ ಅದನ್ನು ಮಾಡಲಿಲ್ಲ. ನಾವು ನಮ್ಮ ನಾಯಕರು ರಾಜ್ಯದಲ್ಲಿ ಈಕ್ವಲ್ ಶೇರ್ ಕೇಳ್ತಾ ಇದ್ದೇವೆ. ನಾವು ಈಕ್ವಲ್ ಶೇರ್ ಕೇಳ್ತಾ ಇದ್ದೇವೆ. ಕೊಲೆಯರಿಗೆ ಅಷ್ಟು ಕೊಡಬೇಕು, 6% ಕೊಟ್ಟರೆ ಮಾದಿಗರಿಗೂ 6% ಕೊಡಬೇಕು ಅಂತ ಹೇಳ್ತೇವೆ. ಅವರ ಮಾತಿನಲ್ಲಿ, ಅವರ ಆರೋಪದಲ್ಲಿ ಹುರುಳಿ ಇಲ್ಲ ಅಂತ ಸ್ಪಷ್ಟವಾಗಿ ಇಲ್ಲ. ನಾಗಮೋಹನ್ ದಾಸ್ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸರ್ಕಾರ. ಆದರೆ ಅದರಿಂದ ಏನು ತೊಡಕೆಗಳದು ಎಲ್ಲ ಸಮುದಾಯದವರಿಗೆ ಸಮಾಧಾನ ಮಾಡ್ತಕ್ಕಂಥ ವಿಚಾರದಿಂದ ಅದು ಒಂದು ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ. ನಾಗಮೋಹನ್ ದಾಸ್ ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರಕ್ಕಿಲ್ಲ. ಅದನ್ನ ಹೇಳೋದು ನಾವು ನಾಗಮೋಹನ್ ದಾಸ್ ವರದಿ ಸ್ವೀಕಾರ ಮಾಡ್ತೀವಲ್ಲ, ಅದರೊಳಗೆ ನ್ಯೂನತೆಗಳನ್ನು ತೆಗೆದುಹಾಕಿ ಸರಿ ಮಾಡಿ. ಬೇಕು ಒಳ ಮೀಸಲಾತಿ ಬೇಕು. ಸರ್, ನಾಗಮೋಹನ್ ದಾಸ್ ಅವರ ಇದರಲ್ಲಿ ಏನದಲ್ಲಿ ಕೆಲವೊಂದು ನ್ಯೂನತೆಗಳಿದಾವ, ಅದು ಸರಿಪಡಿಸಿ ಜಾರಿ ತಗೊಂಡ್ರೆ ಆ ರೋಸ್ಟರ್ ಬಿಂದು ಅವ್ರು ನ್ಯೂನತೆ ಮಾಡಿದ್ದಾರೆ ಸರ್. ನಾಗಮೋಹನ್ ದಾಸ್ ಅವರು ABC ಮಾಡಿದ್ದಾರೆ. ಮೀಸಲಾತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಳ ಮೀಸಲಾತಿ ಕ್ಲಾಸಿಫಿಕೇಶನ್ ಹೆಂಗೆ ಮಾಡಿದ್ದಾರೆ ಅಂದರೆ 6% ಲೆಫ್ಟ್ ಕಮ್ಯುನಿಟಿಯವರಿಗೆ ಫಸ್ಟ್ ಪ್ರಿಫರೆನ್ಸ್ ಲೆಫ್ಟ್ ಕಮ್ಯುನಿಟಿಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಮಾಡಿದಾರಲ್ಲ,
ಅದಕ್ಕೆ ವಿ ಆರ್ ನಾಟ್ ಗೋಯಿಂಗ್ ಟು ಎಕ್ಸೆಪ್ಟ್ ದಿಸ್. ಯಾರು ಚಲವಾದಿ ಸಮುದಾಯದವರು ನಾವು ವಿ ಆರ್ ಆಸ್ಕಿಂಗ್ ಈಕ್ವಲ್ ಶೇರ್. ಯಾವಾಗ 6% ಅವ್ರಿಗೆ ಕೊಡ್ತೀರಿ, 6% ನಮ್ಮನ್ನು ಕೌಂಟ್ ಮಾಡಿ ನೀವು 6% ಪ್ರಾಧಾನ್ಯತೆ ಚಲವಾದಿ ಸಮುದಾಯದವ್ರಿಗೆ ಕೊಡಬೇಕು, 6% ಲೆಫ್ಟ್ ಮಾದಿಗ ಸಮುದಾಯದವ್ರಿಗೆ ಕೊಡಬೇಕು. ಆದರೆ ನಮ್ಮ ಅಬ್ಜೆಕ್ಷನ್ ಏನಂದರೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅವರು. ಆ ಕ್ಲಾಸಿಫಿಕೇಶನ್ಗೆ ನಮ್ಮ ಒಪ್ಪಿಗೆ ಇಲ್ಲ. ಅವ್ರೇನು ಕ್ಲಾಸಿಫಿಕೇಶನ್ ಮಾಡಿದಾರಲ್ರಿ ಆ ಕ್ಲಾಸಿಫಿಕೇಶನ್ಗೆ ನಮ್ಮ ಒಪ್ಪಿಗೆ ಇಲ್ಲ. ನಮ್ಗೆ ಬೇಕಾದದ್ದು ಈಕ್ವಲ್ ಶೇರ್ ಅನ್ನೋದು ಐತಿ. ಮತ್ತೇನು ಏನು ಕೇಳ್ಬೇಕಂತ ಕೇಳಿ ಪೋಸ್ಟ್ ಕಾಲ್ ಮಾಡಿದ್ರು. ಅದರೊಳಗೆ 6 ಮತ್ತು 5 ಪ್ರಕಾರ ABC ಅಂತ ವರ್ಗೀಕರಣ ಮಾಡಿದ್ರು. ಆ ವರ್ಗೀಕರಣದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಏನು ವ್ಯತ್ಯಾಸ ಆಗೈತಲ್ಲ, ಅದರೊಳಗೆ 560 ಪೋಸ್ಟ್ ಒಳಗ್ರೆ 17% ಏನೋ ವರ್ಗೀಕರಣ ಮಾಡಿದ್ರು. ಅದರೊಳಗೆ 71 ಪೋಸ್ಟು ವರ್ಗಕ್ಕೆ ಅಂದರೆ ಮಾದಿಗ ಸಂಬಂಧಿತ ಜಾತಿಗೆ ಹೋಗಿತ್ತು. 21 ಪೋಸ್ಟು B ವರ್ಗ ಅಂದರೆ ದಲಿತ ಬಲಗೈ ಸಮುದಾಯ ಸಂಬಂಧಿತ ಜಾತಿಗೆ ಹೋಗಿತ್ತು. ಆಮೇಲೆ 14 ಇಡೀ C ವರ್ಗ ಅಂದರೆ ಸುಮಾರು ಕೊರಮ, ಕೊರಚ, ಕೊಲಂಬ ಜಾತಿಗಳೇನಿದಾವೆ ಎಲ್ರಿಗೂ ಸೇರಿ ಇದಾಗಿದೆ. ನಾವು ಒಳ ಮೀಸಲಾತಿನ ಎಲ್ಲೂ ವಿರೋಧ ಮಾಡಿಲ್ಲ. ನಾವು ಇಡೀ ದಲಿತ ಸಮುದಾಯ ಒಳ ಮೀಸಲಾತಿ ಬೇಕು ಅಂತಲೇ ನಾವು ಹೋರಾಟ ಮಾಡಿದ್ವಿ. ಒಳ ಮೀಸಲಾತಿ ಬೇಕು. ಅದ್ರಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಏನಾಗೈತಲ್ಲ ತಾರತಮ್ಯ, ಅದನ್ನು ಸರಿಪಡಿಸಿ ನೀವು ಮತ್ತೆ ನೇಮಕಾತಿ ಮಾಡ್ರಿ ಅನ್ನೋದು ನಮ್ಮದು ಒತ್ತಾಯ ಅಷ್ಟೇ. ಇವತ್ತು ಭಾಸ್ಕರ್ ಪ್ರಸಾದ್ ಅವರು ಹೇಳೋ ಪ್ರಕಾರ ನಾವು ಯಾವತ್ತೂ ಒಳ ಮೀಸಲಾತಿ ಇಲ್ಲ, ಬೇಡ ಅಂತ ಎಲ್ಲೂ ಹೇಳಿಲ್ಲ. ಹಿಂದೆ ಕೂಡ ಕೊಲಂಬೋ ಜಾತಿಗಳನ್ನ ಇವರು ಸದಾಶಿವ ಆಯೋಗದ ವರದಿ ಜಾರಿಯಾಗಿದ್ರೆ ಇವೆಲ್ಲ ಜಾತಿಗಳು ಪರಿಶಿಷ್ಟ ವರ್ಗದಿಂದ ಪರಿಶಿಷ್ಟ ಜಾತಿಯಿಂದ ಹೊರಗೆ ಹೋಗ್ತಾ ಇದ್ವು. ಅದನ್ನು ಕೂಡ ದಲಿತ ಸಮುದಾಯ ಅವರು ಕೂಡ ನಮ್ಮ ಅಣ್ತಂಬರು ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಮೀಸಲಾತಿ ಸಿಗ್ಲಿ ಅಂತ ಹೇಳಿದ್ವಿ. ಎಡಗೈ ಸಮುದಾಯದವರು ಅವ್ರನ್ನ ಹೊರಗಿಡ್ಬೇಕನ್ನುವಂಥ ಹುನ್ನಾರು ಕೂಡ ಅವ್ರು ಮಾಡಿದ್ರು. ಬಟ್ ಇವತ್ತಿಗೂ ಕೂಡ ನಾವು ಬಹಳ ಸ್ಪಷ್ಟವಾಗಿದ್ದೀವಿ, ಒಳ ಮೀಸಲಾತಿ ಬೇಕು. ಆದರೆ ರೋಸ್ಟರ್ ಬಿಂದುವಿನಲ್ಲಿ ಏನು ಇವತ್ತು ತಾರತಮ್ಯ ಆಗಿತ್ತು ಆ ತಾರತಮ್ಯ ಸರಿಪಡಿಸ್ರಿ. ಆಮೇಲೆ ನಮಗೆ 6% ಏನು ಬರಬೇಕಾಗಿತ್ತು ಪೋಸ್ಟ್ನಲ್ಲಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ರದ್ದುಪಡಿಸಿ ಮತ್ತೆ ನೀವು ವಾಪಸ್ ಕಾಲ್ ಮಾಡ್ರಿ ಅನ್ನೋಂಥದ್ದು ನಾವು ಎಲ್ಲರೂ ಕೂಡ ನಾವು ಇವತ್ತು ಬಲಗೈ ಸಮುದಾಯದವರು ಒತ್ತಾಯನ ಒಮ್ಮತದ ಬೇಡ. ಹೌದು, ಅವರು ಇವತ್ತಿನ ಏನು ರೋಸ್ಟರ್ ಬಿಂದುವಿನಲ್ಲಿ ಆಗೈತೆ ಅದು ಸರಿ ಇದೆ, ನಮಗೆ ಕೊಡಂತಾರೆ. ಹಾಗಿದ್ರೆ 560 ಪೋಸ್ಟಲ್ಲಿ ನಮ್ಗೆ 6% ಸಿಗಬೇಕಾಗಿತ್ತು, 3.75% ಸಿಗ್ತಾ ಐತೆ ನಮಗೆ ಬಲಗೈ ಸಮುದಾಯಕ್ಕೆ. ಅವರಿಗೆ ಎಡಗೈ ಸಮುದಾಯದವ್ರಿಗೆ 12.66% ಸಿಗ್ತಾ ಇತ್ತು. ಅಂದರೆ ಸಾಮಾಜಿಕ ಎಲ್ಲಿ ಬಂತು ಇಲ್ಲಿ? ಅವ್ರ ವಾದ ಏನು, ನೀವು ದಲಿತರು ಬಲಗೈ ಸಮುದಾಯದವರು ಮುಂದುವರೆದಿದ್ದೀರಿ, ನೀವು ಶಿಕ್ಷಣದಲ್ಲಿ ಮುಂದಿದ್ದೀರಿ, ಸಾಮಾಜಿಕವಾಗಿ ಮುಂದಿದ್ದೀವಿ ಅಂದ್ರೆ ನಾವು ಶೋಷಣೆಗೆ ಒಳಗಾಗಿವಲ್ರಿ. ಮಾದಿಗರಷ್ಟೇ ಆಗಿಲ್ಲ, ಹೋರಾಟಗಳು ಸಾಕಷ್ಟು ದಲಿತ ಬಲಗೈ ಸಮುದಾಯದವರು ಇವತ್ತಿಗೂ ಕೂಡ ಮಾಡ್ತಾ ಇದ್ವಿ. ಆದರೆ ಭಾಸ್ಕರ್ ಪ್ರಸಾದ್ ಒಬ್ಬ RSS ಏಜೆಂಟ್. ಅವನು RSSನವ್ರು ಮಾಧುಸ್ವಾಮಿ ಆಯೋಗದಲ್ಲಿ ಕಾರಜೋಳವರಿದ್ದರು. ಅವಾಗ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. 6% ಮಾದಿಗರಿಗೆ ಕೊಡ್ತಾರೆ, 5.5% ದಲಿತ ಸಮುದಾಯದ ಬಲಗೈ ಸಮುದಾಯ ಕೊಡ್ತಾರೆ, 4.5% ಇನ್ನೊಂದು ಕೊಡ್ತಾರೆ, 1% ಅವರು ಸುಮಾರು ಒಂದು 60-70 ಜಾತಿಗಳಿಗೆ ಅವ್ರು ಸೇರಿಸ್ಕೊಡ್ತಾರೆ. ಅಂದ್ರೆ ಇವರು ಇಂಟೆನ್ಷನ್ ಕ್ಲಿಯರ್ ಆಗಿತ್ತಲ್ಲ ಕಾರಜೋಳವ್ರದ್ದು, ದಲಿತ ಸಮುದಾಯದ ಬಲಗೈ ಸಮುದಾಯ ತುಳಿಯೋದಕ್ಕೆ ಇಂಟೆನ್ಷನ್ ಕ್ಲಿಯರ್ ಆಗಿತ್ತು. ಅದನ್ನ ಸರಿಪಡಿಸ್ಬೇಕಂತಲೇ ನಾವು ಮೋಹನ್ ದಾಸ್ ವರದಿ ಮಾಡಿದ್ರೆ ಅದರಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಏನಾಗಿದ್ದಿಲ್ಲ, ಅನ್ಯಾಯ ನಮಗೆ ಬಲಗೈ ಸಮುದಾಯಕ್ಕೆ ಆಗೈತಿ. ಹಿಂಗಾಗಿ ನಾವು ಅದನ್ನು ಸರಿಪಡಿಸ್ರಿ, 6% ನಮಗೆ ಕೊಡಬೇಕಾಗಿತ್ತಲ್ಲ ಕೊಡ್ರಿ ಅನ್ನೋದು ಅಷ್ಟೇ ನಮ್ಮ ಒಮ್ಮತದ ಅಭಿಪ್ರಾಯ. ಅದು ಬಿಟ್ಟು ಇವರು ಇಲ್ಲ ಮಾದೇವಪ್ಪನ ಚಪ್ಲಿಯಲ್ಲಿ ಹೊಡಿತೀನಿ ಅದನ್ನು ಹೊಡಿತೀನಿ ಇಂಥದ್ದೆಲ್ಲ ಮಾತಾಡೋದು. ಸರ್ಕಾರದ ಭಾಗವಾಗಿರ್ತಕ್ಕಂಥ ಮುನಿಯಪ್ಪ ಮತ್ತು H ಆಂಜನೇಯ ಮತ್ತು RB ತಿಮ್ಮಪ್ಪರು ಸಮುದಾಯದ ಪರವಾಗಿ ಹೆಂಗಿದ್ದಾರೆ ನಮ್ಮವರು ಇರಬೇಕಾಗ್ತದೆ. ನಮ್ಮ ಸಮುದಾಯ ಪರವಾಗಿ ಅವ್ರ ಅಟ್ಟೆ ಮಾದಿಗ ಜೊತೆಗೆ ಇಲ್ಲಿ ಹುಟ್ಟಿದ್ದೀನಿ ಅಂದಿದ್ದ ಪಾತ್ರಕ್ಕೆ ಅವ್ರು ಮಾಡಬೇಕು, ನಾವು ಮಾಡಿದ್ರೆ ತಪ್ಪಾಗ್ತದಂತ ಯಾಕೆ ಅನ್ಕೋತಾರೆ ಇವರು? ಆದರೂ ನಾವು ದಲಿತ ಬಲಗೈ ಸಮುದಾಯದವರು ಯಾವತ್ತೂ ಯಾರನ್ನೂ ತೆಗಳಿಲ್ಲ, ಯಾರನ್ನೂ ಅವ್ರ ಬಗ್ಗೆ ಅವ್ರು ಕೆಟ್ಟದಾಗಿ ಮಾತಾಡಿಲ್ಲ. ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ರೋಸ್ಟರ್ ಬಿಂದುವಿನಲ್ಲಿ ಅನ್ಯಾಯ ಆಗಿರ್ತೈತಿ ದಲಿತ ಬಲಗೈ ಸಮುದಾಯಕ್ಕೆ. ಅದನ್ನು ಸರಿಪಡಿಸಿ ನಮಗೆ 6% ಕೊಡ್ರಿ ಅನ್ನೋದು ಅಷ್ಟೇ ಒತ್ತಾಯ ನಮ್ಮದು. ಇವತ್ತು ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಅದು ಸರ್ಕಾರ ಮತ್ತು ಕೋರ್ಟ್ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಅದು ಎಷ್ಟು ಮುಂದಕ್ಕೆ ಹೋಗುತ್ತೋ ಅಂತೇಳಿ. ಬಟ್ ಅದನ್ನು ಇಡಿಯಾಗಿ ತೊಗೊಂಬಂದು ನಮ್ಮ ಬಲಗೈ ಸಮುದಾಯ ಸಚಿವರ ಮೇಲೆ ಹಾಕೋದು ಇದು ಬಹಳ ಅಪರಾಧ ಮತ್ತು ಖಡಾಖಂಡಿತವಾಗಿ ಅದನ್ನು ಖಂಡಿಸ್ತೀವಿ ಅಂತೇಳಿ ಈ ಮೂಲಕ ಸರ್. ನನ್ನಂತವ್ರು ನೋವಾದ ಸಾರ್ವಜನಿಕರು ಹೋಗಿದ್ದಾರೆ ಸರ್. ಒಟ್ಟು 6 ಜನಗಳ ಇವತ್ತಿನ ಮಾನ್ಯ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್ ಅರ್ಜಿ ಸಂಖ್ಯೆ 200448/2025, 17968/2025 ಮತ್ತು 3145/2023 ಮತ್ತು 27/11/25 ಮಧ್ಯಂತರ ಆದೇಶಕ್ಕೆ ಹೈಕೋರ್ಟ್ ಏನು ಏನು ಪ್ರಕ್ರಿಯೆ ನಡೆದಿತ್ತಲ್ಲ ಅದನ್ನ ಸ್ಟಾಪ್ ಮಾಡಲಿಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದೆ. ಅದನ್ನು ಓದಿ ಹೇಳ್ಬಿಡ್ತೀನಿ. ಕನ್ಸಿಡರಿಂಗ್ ದ ರಿಕ್ರೂಟ್ಮೆಂಟ್
specifying the enhanced reservation under the Karnataka Scheduled Caste and Scheduled Tribe, reservation of seats in educational institute, and appointment of post of and services under the State Act 2022. Hereafter Act is considered is opposite to the modify our order dated 19/11/2025 to direct that no further notification for recruitment of appointment on the basis of increased reservation would be issued till the disposal of the present petitioner. The recruitment pursuant to the process that is already begun may be continued. However, any appointment made shall be subject to the final outcome of the present petitioner. ಈ ತರ ಸುಪ್ರೀಂ ಕೋರ್ಟ್ ನಲ್ಲಿ 3 ರಿಟ್ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸರ್ಕಾರ ಈಗೇನು ಪ್ರಕ್ರಿಯೆ ನಡೆದಿತ್ತಲ್ಲ ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಇದ್ರದ್ದು ಹೈಕೋರ್ಟಿನ ಆದೇಶದ ಒಳಪಟ್ಟು ನಂತರ ಏನ್ ಬರ್ತದೆ ಅದ್ರ ಮ್ಯಾಗ ರಿಸರ್ವೇಶನ್ ಸ್ಟಾಪ್ ಆಗಿಲ್ಲ. ಯಾಕಂದ್ರೆ ನಮ್ಗೆ 17% ಇತ್ತ, 15, 3, 18%. ಈ ಏನು ಆಕ್ಟ್ ಬಂದ ಮೇಲೆ 17% ಮಾಡಿದ್ರು, 7% ಶೆಡ್ಯೂಲ್ ಕಾಸ್ಟಿಗೆ ಮಾಡಿದ್ರು. 22 ಪಾಯಿಂಟ್ ಆಯ್ತಲ್ಲ ಇದು. ಇದಕ್ಕೆ ಕನ್ಸಿಡರ್ ಮಾಡಿ 56,000 ಪೋಸ್ಟ್ ತುಂಬಲಿಕ್ಕೆ ಇದನ್ನ ಕನ್ಸಿಡರ್ ಮಾಡಂತೇಳಿ ರೋಸ್ಟರ್ ಬಿಂದು 17 ಏನಿತ್ತಲ್ಲ 100ಕ್ಕೆ ಅದನ್ನ ಮಾಡ್ರಿ ಅಂತ ಹೇಳಿರೋದು. ಇದು 2000 ಮುಂಚೆ ಇರ್ತಕ್ಕಂಥದ್ದು 13, 15, 18 ಇತ್ತು. ನಾ 3 ಶೆಡ್ಯೂಲ್ ಕಾಸ್ಟ್ 15, ಶೆಡ್ಯೂಲ್ ಟ್ರೈಬ್ 3, 18% ಇತ್ತು. ಈ ಮೋಹನ್ ಕಮಿಟಿ ಆದ್ಮೇಲೆ 17.+7 ಶೆಡ್ಯೂಲ್ ಟ್ರೈಬ್ಸ್ 22 ಆಯ್ತು. ಅದ್ರ ಮೇಲೆ ಈ ರೇಟ್ ಸರ್ಕಾರ ಏನು ಒತ್ತಡ ಆಗ್ತೀರಿ? ಯಾಕಂದ್ರೆ ಮ್ಯಾಟರ್ ಅಂತ ಕೋರ್ಟ್ ಮುಂದದ, ಸರ್ಕಾರ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಕ್ಕೂ ಆಗುದಿಲ್ಲ. ರಿಸರ್ವೇಶನ್ ಸರ್ಕಾರ ಮಾಡ್ರಿ. ಹಿಂದಿನ ರಿಸರ್ವೇಶನ್ ಏನಿತ್ತು ಆ ಮ್ಯಾಟ್ರಿಕ್ಸ್ ಪ್ರಕಾರ ನೀವು ಅಪಾಯಿಂಟ್ಮೆಂಟ್ ಮಾಡ್ರಿ ಯಾಕೆಂತ ನಮ್ದು ಸರ್ಕಾರಕ್ಕೆ ಆಗ್ರಹ. ಇದು ಸರ್ಕಾರ ಏನ್ ಮಾಡ್ತಾ ಇದೆ, ಇದು ಉದ್ಯೋಗ ಸೃಷ್ಟಿ ಮಾಡಕ್ ಆಗದೇ ಅಲ್ಲ ಸರ್, ಅದೇನು ಸಂಬಂಧ ಇಲ್ಲ. ಕಾರಜೋಳ ಅವರು ಇವತ್ತು ಕೇಂದ್ರದೊಳಗ ಮಾತಾಡ್ತಾರೆ ಅಷ್ಟೇ. ಅಲ್ಲ, ಕಾರಜೋಳ ಅವರು ಇವತ್ತು ಕೇಂದ್ರದೊಳಗೆ ಸಂಸದರ ಅವರು ಪ್ರಧಾನಿಗಳೇ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಾರೆ. ಇಷ್ಟೆಲ್ಲ 2 ಕೋಟಿ ಎಲ್ಲಿಂದ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಕಾರಜೋಳ ಅವ್ರು ನಮಗೆ ಆನ್ಸರ್ ಮಾಡಬೇಕು. ಇವತ್ತು ಅವರು ಕೇಂದ್ರದೊಳಗೆ ಒಬ್ರು ಸಂಸದರಾಗಿ ಕೆಲಸ ಮಾಡ್ತಾರೆ. ಅವ್ರು ಇವತ್ತವ್ರಿಗೆ ಎಷ್ಟು ಜನ ಇವತ್ತು BJP ಸಂಸದರು ಇದಾರಲ್ರಿ, ಅವರೊಂದು ನಾಟಕ ಮಂಡಳಿದು ಒಂದು ಸದಸ್ಯರು ಅಷ್ಟೇ. ಅವರಿಂದ ಕರ್ನಾಟಕಕ್ಕೆ 10 ಪೈಸಾ ಇನ್ಕಮ್ ಇಲ್ಲ, 10 ಪೈಸಾದ ನ್ಯಾಯ ಕೊಡಿಸುವಂತ ಅವ್ರ ಕೈಯಿಂದ ಆಗಿಲ್ಲ. ಹಿಂಗಾಗಿ ಅವ್ರ ನೈತಿಕತೆನೇ ಇಲ್ಲ. ಕರ್ನಾಟಕ ಸರ್ಕಾರದೊಳಗೆ ಈ ಪೋಸ್ಟ್ ತುಂಬಬೇಕನ್ನುವಂಥದ್ದನ್ನು ಮೊದಲು ಕೇಂದ್ರ ಸರ್ಕಾರ ತುಂಬಬೇಕಾಗಿತ್ತು. ಅದನ್ನು ಅಲ್ಲಿ ಕೇಳ್ರಿ, ಆಮೇಲೆ ಬೇಕಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿ. ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೂ ಬೇಡಂದಿಲ್ಲ, ಅವ್ರ ಸರ್ಕಾರದ ಕೇಳೋಕ್ಕೂ ಬೇಡಂದಿಲ್ಲ. ವಿಶೇಷವಾಗಿ ಬಲಗೈ ಸಮುದಾಯದ ಸಚಿವರನ್ನು ಯಾಕೆ ಟಾರ್ಗೆಟ್ ಮಾಡಿದಾರೆ ಅನ್ನುವಂಥದ್ದು ನಮ್ದು ಪ್ರಶ್ನೆ ಅಷ್ಟೇ. ಇಲ್ಲ 56,000 ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಅವ್ರ ಕಡೆ ಒಂದು ಕೇಸ್ ಹಾಕಿಸಿ, ಇಲ್ಲೊಂದು ಕ್ಯಾಂಡಿಡೇಟ್ ತಗೊಂಡು ಅದನ್ನು ಕೇಸ್ ಹಾಕಿಸಿ, ಇದ್ರ ನಡಬರ್ಕ್ ಆಟ ಆಡಿ ಎಲ್ಲೂ ಒಂದ್ ಕಡೆ ಉದ್ಯೋಗ ಸೃಷ್ಟಿ ಆಗಲಾರ್ದಂತ ಒಂದು ಕತ್ತಲಲ್ಲಿ ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಇದು ರಣತಂತ್ರವಾಗಿದೆ ಅಂತ. ಒಳ ಮೀಸಲಾತಿನಲ್ಲಿ ಅದು ಏನಿದೆ ಈಗ 56,400 ಪೋಸ್ಟ್ ತುಂಬಬೇಕಾದ್ರೂ ಸಹಿತ ಹೈಕೋರ್ಟ್ನಿಂದ ಏನು ರಿಸ್ಟ್ರಿಕ್ಷನ್ ಇಲ್ಲ, ಸುಪ್ರೀಂ ಕೋರ್ಟ್ನಿಂದ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಇಟ್ ಈಸ್ ಸಬ್ಜೆಕ್ಟ್ ಟು ದ ಜಡ್ಜ್ಮೆಂಟ್ ಡೆಲಿವರ್ಡ್ ಬೈ ದ ಆನರಬಲ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಂತ ಇದೆ. ಅಂದ್ಬಳಿಕ ತುಂಬಬಹುದು ಇವರು. ಆ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಜಡ್ಜ್ಮೆಂಟ್ ಅವ್ರು ಏನೇ ಡೆಲಿವರಿ ಮಾಡ್ತಾರೆ ಆ ಪ್ರಕಾರ ಏನೈತಿ ಅಪಾಯಿಂಟ್ಮೆಂಟ್ ಆಟೋಮೆಟಿಕ್ಲಿ ಆಗ್ತಾವೆ. ಅಪಾಯಿಂಟ್ಮೆಂಟ್ ಪ್ರಕ್ರಿಯೆಗೆ ಸ್ಟಾಪ್ ಇಡ್ರಿ ಅಂತ ಹೇಳೋದಿಲ್ಲ. ನಾವು ಕೇಳ್ತಾ ಇರೋದು 6% ನಮ್ಮ ಸೇರ್ ಏನಿದೆ SC ರೈಟ್ದವ್ರಿಗೆ 6% ಕೊಡ್ರಿ ಅಂತ ಹೇಳಿ. ಆಮೇಲೆ ಇನ್ನೊಂದು SC ರೈಟ್ ಸಮುದಾಯದವ್ರಿಗೆ ಇವ್ರು ಯಾಕೆ ವಿಕ್ಟಿಮ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ನನ್ನ ಸ್ನೇಹಿತರೆಲ್ಲ ಹೇಳಿದ್ರಲ್ಲ, ಅಲ್ಲಿ BJP RSSನೊಳಗೆ ಕೆಲವೊಂದು SC ಹುಡುಗರನ್ನ ಇಟ್ಕೊಂಡು ಅವ್ರ ಕಡೆಯಿಂದೇ ಏನಲ್ಲ ಇದನ್ನ ಕಣ್ಸಿಟ್ಟು ಕೆಲಸ ಮಾಡ್ಲಿಕ್ಕತ್ತಾರ ಯಾರೋ BJP. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ವೆಸ್ಟೆಡ್ ಇಂಟ್ರೆಸ್ಟ್ ಯಾರಂದ್ರೆ BJP ಅವರು. RSSದವ್ರು ಇವರಿಬ್ಬರನ್ನ ಮುಂದ್ಬಿಟ್ಟು ಅವರು just to divide the society, just to divide the community, SC left and SC right community divide ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಮಾಡ್ತಾರೆ. ಅವ್ರ ಉದ್ದೇಶ ಸಫಲ ಆಗೋದಿಲ್ಲ ಅಂತ ಏಕೆಂದ್ರೆ ನಿಮ್ಮ ಮುಖಾಂತರ ಹೇಳಿಕೆ ಇಷ್ಟಪಡ್ತಾರೆ. ನಾಳೆ ಅವರು 22-27 ಡಿಸೈಡ್ ಮಾಡಿದ್ದಾರೆ. ಮೀಟಿಂಗ್ ಆಗಿದೆ ಬಹಳ ಸ್ಪಷ್ಟವಾಗಿ. ಅವರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮತ್ತು ಪಾದಯಾತ್ರೆ ಶುರು ಮಾಡ್ಕೊತಾ ಇದ್ದಾರೆ.
ಅದಕ್ಕೆ ನಾವು ಕೌಂಟರ್ ಆಗಿ ಮಾಡ್ಬೇಕಾಗ್ತದೆ. ಅವ್ರೇನು ಪಾದಯಾತ್ರೆ ಚಿತ್ರದುರ್ಗ to ಬೆಂಗಳೂರು ಮಾಡ್ಲಿಕ್ಕತ್ತಾರಲ್ಲ, SC ರೈಟ್ ಸಮುದಾಯ ಎಂಟೈರ್ ಸ್ಟೇಟ್ನಿಂದ ನಾವು ಕೌಂಟರ್ ಏನದಲ್ಲ ಅದನ್ನ ಹೋರಾಟ ಮಾಡ್ಬೇಕಾಗ್ತದೆ ಅಷ್ಟೇ. ಈಗ ಮಾದಿಗ ಸಮುದಾಯದವರ ಹಿತ ಕಾಪಾಡಲಿಕ್ಕೆ ಅವರೆಲ್ಲರೂ ಬದ್ಧವಾಗಿ ನಿಂತಾಗ ನಮ್ಮ ಸಮುದಾಯ ಹಿತ ಕಾಪಾಡ್ಲಿಕ್ಕೆ ನಾವು ಬದ್ಧವಾಗಿ ನಿಲ್ಲಲೇಬೇಕಾಗ್ತದೆ. ಅನಿವಾರ್ಯವಾಗಿ ನಾವು ಒಂದು ಹೋರಾಟ ಮಾಡತ್ತೇವೆ. ಇವತ್ತೇನು ಭಾಸ್ಕರ್ ಪ್ರಸಾದ್ ಅಂತವರು ಇವ್ರು ಮಾತಾಡ್ತಾರಲ್ಲ, ಇವ್ರ ಅಪ್ಪನಂತ ಮಾತಾಡ್ತೇವೆ ನಾವು. ಬಟ್ ಆದ್ರೆ ಅವ್ರು ನಮ್ಮ ಸೋದರ ಭಾವತ್ವದಿಂದ ನಾವೆಲ್ಲ ನಾವು ಒಂದೇ ಅಂತ ಅನ್ನೋದು ನಡೆದೇವೆ. ಅದು ಓರಿ ಸರ್ ಇದು ನೋಡಿ ಸರ್, ನಾವು ಸುಮಾರು ಸಲ ನಮ್ಮ ಯಾವುದೇ ಒಂದು ಸರ್ಕಾರ ಬಂದಾಗ ಸಹಿತ ಸಮುದಾಯಗಳಿಗೆ ಅನ್ಯಾಯ ಆದಾಗ ನಾವೆಲ್ಲರೂ ಕೂಡ್ಕೊಂಡು ಹೋರಾಟ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ನಾವು ಮಾಡಿದ್ದೇವೆ. ಈ SCP ಫಂಡ್ ಸರಿಯಾಗಿ ಸ್ವತಃ ನಾವು ವಿರೋಧ ಮಾಡಿದ್ದೇವೆ, ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಆದರೆ ಇದೇ ನಮ್ಮ ಕಾರಜೋಳ ಅವರು ಜಿಗ್ಜಿನಿಯವರು 2024ರಾಗ ನಮ್ಮನ್ನೆಲ್ಲರೂ ಛಲವಾದಿ ಸಮಾಜದವರು ನಾವು ನೀವೆಲ್ಲ ಅಣ್ತಂಬರು ಕರ್ಕೊಂಡ್ಕೊಂಡು ಸಭೆ ಮಾಡಿ ಮೀಟಿಂಗ್ ಮಾಡಿ ನಮ್ಮ ಸೇರನ್ನು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಹೇಳಿದ್ದಪ್ಪ. ಅವ್ರ ಆತ್ಮಾಲೋಕನ ಮಾಡ್ಕೊಳ್ಳಿ. ನಮ್ಮನ್ನೆಲ್ಲ ಕರೆಸಿ ಹಿರಿಯರನ್ನ ಕರೆಸ್ಕೊಂಡು ಅವರೆಲ್ಲ ಒಂದು ಸಭೆ ಮಾಡ್ಯಾರ. ಅವ್ರ ಮನೆ ಒಳಗೆ ಮುದೋಳು ಕರೆಸ್ಯಾರ. ಇವೆಲ್ಲ ಬಿಟ್ಕೊಂಡು ಈಗ ಯಾವುದೋ ಒಂದು RSS ಕುತಂತ್ರಕ್ಕಾಗಿ, ಯಾವುದೋ ಒಂದು BJP ಹಿತಾಸಕ್ತಿಗಾಗಿ ಈ ಒಂದು ಮೀಸಲಾತಿ ಬಗ್ಗೆ ದ್ವಂದ್ವ ನೀತಿ ಮಾಡ್ಕೊಂಡು ಸಮಾಜನ ಹೊಡೆಯೋದು ಯಾವ ಇದು ರೀ ನ್ಯಾಯ ಇದು? ಇದು ನಮಗೆ ಮುಖ್ಯವಾಗಿ ಬಂದದ. ನಾವು ಹಳ್ಳಿಗಾಡಿನಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಇಡೀ ದೇಶದ ಹೊಲಿಮಾದಿಗಳು ನಾವು ಸೋದರ ಭಾವದಿಂದ ಇದ್ದೇವೆ. ನಾವು ರಕ್ತ ಸಂಬಂಧ ಸಹಿತ ಬೆಳೆಸ್ಲತ್ತೇವೆ. ಈಗ ಇದನ್ನು ಸಹಿಸಲಾರ್ದಂಥ RSS BJP ಅವರು ರಾಜಕೀಯ ಕುತಂತ್ರದಿಂದ ಏನಾದರೂ ಮಾಡಿ ನಮಗೆ ಇವರು ಎರಡೂ ಸಮಾಜ ಹೊಡಿಬೇಕು, ಎಲ್ಲಾದರೂ ಒಂದು ಕಡೆ ಹೋದ್ರಂದ್ರೆ ಇವ್ರು ನಮ್ಮ ದೇಶದಾಗ ನಮ್ಮ ಹಿನ್ನಡೆ ಆಕತ್ತೆ ಅಂತ ಹೇಳಿರ RSS BJP ಅವರು ಇದ್ರದ್ದು ಒಂದು ಹುನ್ನಾರದಿಂದ ನಮ್ಮ ಸಮುದಾಯಗಳು ಹೊಡಿಲತ್ತೇವೆ. ಆದ್ರೆ ನಾವು ಎಂದಾದ್ರೂ ಇಷ್ಟು ಭಾಸ್ಕರ್ ಪ್ರಸಾದ್ ಅಂತವ್ರು ಇವ್ರು ಮಾತಾಡಿದಾಗ ನಾವೆಂದರು ಕಾರಜೋಳ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಏನಾದರೂ ಮಾತಾಡಿದ್ರು ನಮ್ಮ ಸಮುದಾಯದವರು ಆತ್ಮಾಲೋಕನ ಮಾಡ್ಕೊಳ್ಳಿ. ಅವ್ರು ಇನ್ನೂ ವಿಚಾರ ಮಾಡ್ಕೊಳ್ಳಿ. ಇದೇ ಜಿಗ್ಜಿನಿ ಅವ್ರ ಬಗ್ಗೆ ಕಾರಜೋಳ ಅವ್ರ ಬಗ್ಗೆ ಏನಾರು ಹೇಳಿದೇವನ್? ಅವ್ರು ಸಣ್ಣ ಹುಡುಗರುಗತ್ತಲೆ ನೀವು ಯಾರು ತೊಗೋತೀರಿ ತೊಗೋರಿ, ನಾವು 6% ನಮ್ಗೆ ಬೇಕಂತ ಹೇಳುವಾಗ ನಾವೇನಾದರೂ ಅವ್ರು ಕೌಂಟ್ರ್ ಮಾಡಿವನ್? ಇರಲಿ, ಅವರು ನಮ್ಮ ಸೋದರದಾರ. ಆದರೆ ಸಮಾನವಾಗಿರೋಣ ಅಂತ ಹೇಳೋದು ನಮ್ಮ ಸಮಾಜದ ಒಂದು ಆದ್ಯತೆ. ನಾವು ಎಲ್ಲಿ ಅವ್ರನ್ನ ನಾವು ತೆಗಳಿಲ್ಲ, ಎಲ್ಲಿ ಇದು ಮಾಡಿಲ್ಲ. ಈ ಅನ್ಪಾರ್ಲಿಮೆಂಟ್ರಿ ವರ್ಡ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಈಗ? ಯಾರಾದ್ರೂ ಹಿನ್ನೆಲೆ ನಮ್ಗೆ ಗೊತ್ತಾಗೋದಿಲ್ಲ ಏನು? ನಾವು ಮಾತಾಡೋಕ್ಕೆ ಬರೋದಿಲ್ಲ? ನಾವು ಮಾತಾಡೋಕ್ಕೆ ಬರ್ತದೆ. ಸಮುದಾಯದ ನಾವು ಏನಿದ್ದೀವಿ ಅಂದರೆ ನಾವು ಆ ಸಮುದಾಯದ ಹುಟ್ಟು ಬಂದಂಥ ನಮ್ಮ ಸಿದ್ಧಾಂತ ಇವ್ರು 30 ವರ್ಷ ಇದು ಮೀಸಲಾತಿ ಹೋರಾಟ ಮಾಡಿರ್ಬೋದು. ಅದಕ್ಕೆ ನಾವು ಬೆಂಬಲಾಗಿದ್ದೀವಿ. ಸುಮ್ಮ ಕೂತೇವೆ ಅಂದರೆ ನಾವು ಅದಕ್ಕೆ ಬೆಂಬಲ ಇಲ್ಲ ಅಂತ ಅಲ್ಲ, ಅದಕ್ಕೆ ಬೆಂಬಲ ಇದೆ ಅಂತ ಇದ್ದೀವಿ. 30 ವರ್ಷ ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ. ಆದರೆ ಈ ಮೀಸಲಾತಿ ಅವ್ರು ಏನು ಕೇಳ್ತಾರ, ಮೀಸಲಾತಿ ವಾರಸದಾರ ನಾವೇ ಅಂತ ಹೇಳ್ತಾರೆ. ಇಲ್ಲಿ ಬಾಬಾ ಸಾಹೇಬರು ಬರಲಿಲ್ಲ, ಬಸವಣ್ಣವರು ಬರಲಿಲ್ಲ, ಶಾಹು ಮಹಾರಾಜ ಬರಲಿಲ್ಲ, ಕೃಷ್ಣರಾಜ ಒಡೆಯರು ಬರಲಿಲ್ಲ. ಇದೆಲ್ಲ ಇತಿಹಾಸ ಗೊತ್ತಿಲ್ಲಾರ್ದೆ ನಾವು ಮೀಸಲಾತಿ ಭಾರತ ದೇಶವನ್ನು ಛಿದ್ರ ಮಾಡೋ ನಿಟ್ಟಿನಾಗ ಇವ್ರು ಮಾತಾಡ್ತಾರೆ. ಈ ರೀತಿ ಮಾತಾಡಿದ್ರೆ ಹೆಂಗ್ರಿ? ಸಂವಿಧಾನ ಇವ್ರಿಗೆ ಗಣನೆಗಿಲ್ಲ. ಅದಕ್ಕೆ ದಯವಿಟ್ಟು ನಾ ಏನು ಹೇಳೋದಂದ್ರೆ ಕಾರಜೋಳ ಇವ್ರ ಹಿನ್ನೆಲೆ ಏನು ಭಾಸ್ಕರ್ ಪ್ರಸಾದ್ ಅಂತವರು, ಇವು ಏನು ವಕೀಲರು ಅಂತವರು ಇವ್ರೇನು ಮಾತಾಡ್ತಾರಲ್ಲ, ಇವ್ರಿಗೆ ಬೀಗ ಹಾಕಿಸಿ ಬಾಯಿಗೆ. ಇಲ್ಲಿದ್ದರೆ ಅವ್ರೇನು ಚಿತ್ರದುರ್ಗದಲ್ಲಿ ಮಾಡ್ತಾರಲ್ಲ, ನಾವು ದೇಶದಾದ್ಯಂತ ಮಾಡಬೇಕಾದ ನಾವು ಮಾಡೋದು ಮಾದಿಗರ ವಿರೋಧ ಅಲ್ಲ, ನಾವು ಮಾಡೋದು RSS BJP ಇದ್ರ ಹಿನ್ನೆಲೆ ಯಾರದಲ್ಲ ಅವ್ರು ವಿರೋಧ ಮಾಡ್ಬೇಕಾಗ್ತಾರೆ. ಈಗ ಅವರು ಮಾದಿಗ ಸಮುದಾಯದವರು BJPಗೆ ಮತ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದನ್ನ ಎಲ್ಲೋ ಕಡೆ ನನ್ನ ರಾಜಕೀಯ ಷಡ್ಯಂತ್ರ ರೂಪಿಸಿ ಮಾದಿಗ ಸಮುದಾಯದ ಮೇಲೆ ಅನ್ಯಾಯವನ್ನ ಹೇಳ್ತಾ ಇದೆ ಅಂತ. ಯಾವುದೇ ಪಕ್ಷ ಬರಲ್ರಿ, ನಾವು ಮನೆಯಲ್ಲಿದ್ದಂಥ ಅಣ್ತಮ್ರಿಲ್ರಿ, ನಮ್ಮ ಹಿತ ವಿಚಾರ ಮಾಡ್ಕೊಳ್ಳೋ, ನಮ್ಮ ಆತ್ಮಾಲೋಕನ ಮಾಡ್ಕೊಳ್ಳೋಕೆ ವಿಚಾರ ಅದಿಲ್ರಿ. ಈಗ ನಾವು ಕಾಂಗ್ರೆಸ್ ಅದೇವಿ, BJP ಅವ್ರು ಒಳ್ಳೇದು ಮಾಡ್ತಿದ್ರೆ ನಮ್ಮ ಸಮುದಾಯಕ್ಕೆ ಸ್ವಾಗತ ಮಾಡ್ಕೋಬೇಕಿಲ್ರಿ. ಅದನ್ನ ಯಾಕೆ ನೀವು ಪಕ್ಷ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡ್ತೀರಿ? ಕಾಂಗ್ರೆಸ್ದವ್ರು ಒಳ್ಳೇದು ಮಾಡಿದಕ್ಕೆ ಒಳ್ಳೇದಂತ ಹೇಳ್ರಿಲ್ಲ. ನಮ್ಮ ಸಮಾಜಕ್ಕೆ ಫಲಿಮಾದಿಗರಿಗೆ ಕಾಂಗ್ರೆಸ್ದವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ಯಾರ ಅಂತ ಹೇಳ್ರಿ. BJP ಅವ್ರು ಒಳ್ಳೇದು ಮಾಡಿದ್ರೆ ನಾವು ಕಾಂಗ್ರೆಸ್ ಮಾಡೋರು ನಿಮ್ಮ ಜೊತೆ ಕೂಡ ಒಳ್ಳೇದು ಮಾಡ್ಯಾರ ಅಂತ ಹೇಳ್ತೀವಿ. ಈ ಮನೋಭಾವನೆ ಯಾಕಿಲ್ಲ? ಡಿವೈಡ್ ಪಾಲಿಸಿ ಯಾಕೆ ಮಾಡ್ತೀರಿ? ಇತ್ತೀಚೆಗೆ ನೀವು BJP ನೋಡ್ರಿ, ಒಳ ಇದು ದಲಿತ ಬಲಗೈ ಸಮುದಾಯದ ವಿರೋಧಿ BJP ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಜೊತೆಗೆ ಅದಾವ. ಮೊನ್ನೆ ಯಡಿಯೂರಪ್ಪನವ್ರು ಕೂಡ ಅದನ್ನೇ ಹೇಳಿದ್ರು. ಇದು ವಿಜಯೇಂದ್ರ ಯಡಿಯೂರಪ್ಪ ಇಲ್ಲ ನಾವು ಒಳ ಮೀಸಲಾತಿ ಪರವಾಗಿದ್ದೀವಿ, ಈಗೇನು ಹೊಸ ರಾಷ್ಟ್ರ ಬಿಂದು ಐತೆ ಅದ್ರ ಪ್ರಕಾರ ತುಂಬೋದಕ್ಕೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲಿನಿಂದಲೂ BJP ಬಲಗೈ ಸಮುದಾಯದ ವಿರೋಧಿಗಳದ ನೋಡ್ರಿ, ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ಇಲ್ಲಿವರೆಗೆ ಎಷ್ಟು ಜನ ದಲಿತರು ಇದಾರೆ ಅದು ಎಲ್ಲ ಎಡಗೈ ಸಮುದಾಯದವ್ರನ್ನೇ ಮುಂತರುವಂತ ಕೆಲಸ BJP ಮಾಡೈತಿ. ಬಲಗೈ ಸಮುದಾಯದವರು ಇರ್ತಕ್ಕಂಥವ್ರನ್ನ ಎಲ್ಲರನ್ನೂ ಕೂಡ ರಾಜಕಾರಣದಿಂದ ದೂರಿಟ್ಟು ಮಾಡುವಂತ ಕೆಲಸ ಮಾಡೈತಿ. ಹಿಂಗಾಗಿ ದಲಿತ ಬಲಗೈ ಸಮುದಾಯದ ವಿರೋಧಿ ನೇರವಾಗಿ BJP ಮತ್ತೆ RSS. ನಾವು ಬಾಬಾ ಸಾಹೇಬರು ಅನುಯಾಯಿಗಳಿದ್ದೀವಿ, ಹಿಂಗಾಗಿ ನಮ್ಮ ವಿರೋಧ ಮಾಡುವಂಥದ್ದು ಅವ್ರ ಕೆಲಸ ಮಾಡ್ತಾರೆ. ಕನ್ಕ್ಲೂಡಿಂಗ್ ಹೇಳ್ಬಿಡ್ತೀನಿ ನೋಡ್ರಿ.
progressive political party. Yes. We are going to support a progressive political yes. party. ಅದ್ರಾಗ ಏನು ಡೌಟ್ ಇಲ್ಲ.